ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪರವಾಗಿ ಇದೇ ಮೊದಲ ಬಾರಿಗೆ ದರ್ಶನ್ ಫ್ಯಾನ್ಸ್ಗಳು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಲು ಮುಂದಾಗಿದ್ದು, ನಟ ದರ್ಶನ್ ಅವರ ವಿರುದ್ಧ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ಬೇಲ್ ಸಿಗದಂತಹ ಸೆಕ್ಷನ್ ಗಳನ್ನ ಹಾಕಿರುವಂತಹ ಪೊಲೀಸರ ವಿರುದ್ಧ ಇದೇ ಮಾರ್ಚ್ 11ರಂದು ದರ್ಶನ್ ಫ್ಯಾನ್ಸ್ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ವೀಕ್ಷಕರೇ, ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಟ ದರ್ಶನ್ ಅವರಿಗೆ ಈಗಾಗಲೇ ಸಿಕ್ಕಿರುವಂತಹ ಬೇಲ್ಗಳನ್ನ ಪೊಲೀಸರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಕ್ಯಾನ್ಸಲ್ ಅನ್ನ ಮಾಡಿಸಿದ್ದು, ನಟ ದರ್ಶನ್ ಅವರ ವಿರುದ್ಧ ಎಷ್ಟರ ಮಟ್ಟಿಗೆ ಸೇಡನ್ನ ತೀರಿಸಿಕೊಳ್ಳಲು ಆ ಮೂರನೇ ವ್ಯಕ್ತಿ ಪ್ರಯತ್ನವನ್ನ ಮಾಡ್ತಿದ್ದಾರೆ. ನಟ ದರ್ಶನ್ ಅವರ ಸಿನಿಮಾ ಕರಿಯರ್ ಅನ್ನ ನಾಶ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದಂತಹ ಆ ಒಂದು ಮೂರನೇ ವ್ಯಕ್ತಿ ದರ್ಶನ್ ಕೇಸ್ ನಲ್ಲಿ ಪೊಲೀಸರ ಮುಖಾಂತರ ಸುಳ್ಳು ಮಾಹಿತಿ ಮತ್ತು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ನಟ ದರ್ಶನ್ ಅವರಿಗೆ ಜಾಮೀನು ಸಿಗದಂತೆ ಮಾಡಿರುವಂತಹ ಆ ವ್ಯಕ್ತಿಯ ವಿರುದ್ಧ, ಹಾಗೇನೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನಮ್ಮ ಕನ್ನಡ ಮಾಧ್ಯಮಗಳು ಅದರಲ್ಲೂ ದರ್ಶನ್ ಅವರ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಜನರಿಗೆ ತಲುಪಿಸಿದಂತಹ ಆ ಒಂದು ಮಾಧ್ಯಮಗಳ ವಿರುದ್ಧವೂ ಕೂಡ ಸೇರಿ ಒಟ್ಟಾರೆ ಮಾರ್ಚ್ 11ರಂದು ರಾಜ್ಯಾದ್ಯಂತ ಹೋರಾಟವನ್ನು ನಡೆಸಲು ಮುಂದಾಗಿದ್ದು, ನಿಮ್ಗೆ ಇದರ ಬಗ್ಗೆ ಏನನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ದರ್ಶನ್ ವಿರುದ್ಧವಾಗಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಈ ಎಸಿಪಿ ಚಂದನ್ ಮತ್ತೆ ಆ ಭಾಗದ ಗಿರೀಶ್ ನಾಯ್ಕ್, ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಕೂಡಲೇ ಅವರು ಕರ್ತವ್ಯದಿಂದ ಹೊರಬರಬೇಕು. ಸರ್ಕಾರ ಅವರನ್ನ ಅಮಾನತುಗೊಳಿಸಬೇಕು, ಕೂಡಲೇ ಅವರನ್ನ ಬಂಧಿಸಬೇಕು. ಮಾರ್ಚ್ 11ರಂದು 11:30ಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ಕರೆಯನ್ನ ಕೊಡ್ತಾ ಇದೆ.